ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರು, ಇವತ್ತು ನಾವು ನೋಡ್ತಾ ಇರೋವಂಥದ್ದು ಕೆಲವರು, ನಾನು ನಿಮಗೆ ಇಲ್ಲಿ ಕಾಣೋ ರೀತಿಯಲ್ಲೇ ಹೇಳ್ತೀನಿ, ಯಾಕೆಂದರೆ ಕೆಲವರು ಕಾಣಲ್ಲ ಅಂತೆಲ್ಲ ಹೇಳ್ತಾರೆ. ಇದನ್ನು ಕೆಲವರು ಏನು ಮಾಡ್ತಾರೆ, ಈ ಬಳೆಗಳನ್ನ ಮಾಡ್ಕೊಳ್ತಾರೆ. ಯಾಕೆಂದರೆ ಯಾವಾಗಲೂ ಒಂದು ಸಾಧಕರಾಗಿರ್ಬೋದು, ಅವರು ಇಲ್ಲ ಹೊರಗಡೆ ಎಲ್ಲ ಹೋಗ್ತಾರೆ, ಬೇರೆ ಒಂದು ಕೆಲಸಕ್ಕೆಲ್ಲ ಹೊರಗಡೆ ಹೋದಾಗ ಏನಾಗುತ್ತೆ, ಅಲ್ಲಿ ಅವ್ರಿಗೇನಾದರೂ ತೊಂದರೆಗಳಾಗುತ್ತೆ, ಅಥವಾ ಬೇರೆ ಅವ್ರ ಮನೇಲಿ ಯಾವುದೋ ಒಂದು ಕೆಲಸಕ್ಕೆ ಹೋಗಿರ್ತಾರೆ, ಅವ್ರದ್ದು ಏನಾದರೂ ತೊಂದರೆ ಇದ್ದಾಗ ಇವ್ರಿಗೆ, ಈ ಸಾಧಕರಿಗೆ ಅವ್ರಿಗೆ ದೇಹದಲ್ಲಿ ಏನಾದ್ರು ತೊಂದರೆ ಆಗ್ಬೋದು, ಅವ್ರಿಗೆ ಪರಿಹಾರ ಮಾಡೋ ಅಂಥದ್ದು ಇವರು ಕೂಡ ಉಲ್ಟಾ ಆಗ್ಬೋದು. ಮತ್ತು ಇನ್ನು ಸಾಕಷ್ಟು ಜನ ವಶೀಕರಣ, ಧನ ಆಕರ್ಷಣ, ವೈರಿ ವಶೀಕರಣ, ಹೀಗೆ ರಾಜರ ಈಗಿನ ಕಾಲದಲ್ಲೆಲ್ಲ ಒಂದು ರಾಜಕೀಯರ ಒಂದು ವಶೀಕರಣ, ವೈರಿ ವಶೀಕರಣ, ಇದಕ್ಕೆಲ್ಲ ಇದು ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ಇದಕ್ಕೆ ಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಕೆಲವು ಮೂಲಿಕೆಗಳಿಂದ ತಯಾರು ಮಾಡಬೇಕು ಇದನ್ನು. ನೋಡಿ, ಇದು ತಾಮ್ರದ್ದು. ನಾನು ಇದನ್ನು ಬಳೆ ರೂಪದಲ್ಲಿ ಕೆಲವು ತೋಳಿಗೆ ಹಾಕ್ಕೊಳ್ತಾರೆ. ಇದನ್ನು ನಾನು ಇನ್ನೂ ರೆಡಿ ಮಾಡಿಲ್ಲ, ರೆಡಿ ಮಾಡಿ ಇಡ್ತಾ ಇದ್ದೀನಿ, ಅದಕ್ಕೆ ಇನ್ನೂ ಅದು ರೆಡಿ ಮಾಡಿಲ್ಲ. ಇನ್ನು ಹೀಗೆ ಅಂತಂದರೆ ಆ ಬಳೆ ಎಲ್ಲ ಬೇಡ, ನಮಗೆ ಬೆಳ್ಳಿಗೆ ಮಾಡಿಕೊಡಿ ಅಂತಾರೆ. ಹಾಗಾಗಿ ಈ ಬೆಳ್ಳಿ ಒಳಗಡೆ ಕೂಡ ನೋಡಿ, ಇದು ದಪ್ಪ ಇರೋದ್ರಿಂದ ಬೆಳ್ಳಿ ಒಳಗಡೆ ಕೂಡ ಇದನ್ನು ಮಾಡೋದಕ್ಕೆ ರೆಡಿ ಇದೆ. ಮತ್ತು ಇದು ಅಷ್ಟೇ, ಅವರವರು ಅಂದರೆ ಇದು ಸೈಜು, ಅವರು ಸೈಜು ನೋಡಿ ತೊಗೋಬೇಕಾಗುತ್ತೆ. ಸುಮ್ಮನೆ ಹೋಗಿ ಕೊಂಡ್ಕೊಂಬಂದರೆ ಆಮೇಲೆ ನಿಮಗೆ ಅದು ತೋಳಿಗೆ ಹಾಕೋರಿಗೆ ಕಷ್ಟ ಆಗುತ್ತೆ. ಇದಾದರೆ ನಿಮಗೆ ಏನು ತೊಂದರೆ ಆಗೋಲ್ಲ. ಅಲ್ಲಿ ನಿಮ್ಮ ಹಾಕಿ ಕೂಡ ನೀವು ತೊಗೊಂಬರೋದ್ರಿಂದ ನೀವು ಬೆಳ್ಳಿ ಅಂಗಡಿಗೆ ಹೋಗಿ ಕೈಗೆ ಹಾಕ್ಕೊಂಡು ಚೆಕ್ ಮಾಡೇ ತರ್ತೀರ. ಹಾಗಾಗಿ ಇದ್ರದ್ದೇನು ಬರಲ್ಲ. ನೀವು ಇದನ್ನು ಕೂಡ ನೀವು ಗ್ರಂಥಿ ಅಂಗಡಿಯಲ್ಲಿ ಇಲ್ಲಿ ಸಿಗುತ್ತೆ. ಇದು ಎಲ್ಲಿ ಸಿಗುತ್ತೆ ಅನ್ನೋದಿದ್ದರೆ ನಿಮಗೆ ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ. ಇದು ಚಿಕ್ಕರಿಗೆ ಇದು ನೋಡಿದ್ರಲ್ವ, ಇದನ್ನು ಈ ಒಂದು ಬಳೆ ಅನ್ನೋದು ನೋಡಿದ್ರಿ. ಈಗ ಇದ್ರೊಳಗಡೆ ನಾವು ಕೆಲವೊಂದು ವಸ್ತುಗಳನ್ನ ತುಂಬಬೇಕು. ನಾನು ಯಾಕೆ ಅಂದರೆ ಪದೇ ಪದೇ ಬೇರುಗಳು ಜಾಸ್ತಿ ತುಂಬಲಿಕ್ಕಾಗಲ್ಲ. ಹಾಗಾಗಿ ಏನು ಮಾಡ್ತೀನಿ ನೋಡಿ, ಈ ರೀತಿ ನಾನು ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಯಾವುದ್ಯಾವ್ದು ನಮಗೆ ಬೇಕೋ ಅದನ್ನೆಲ್ಲ ನಾನು ನಾನು ಕೊನೆಯದಾಗಿ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ಕೆಲವೊಂದು ಪೌಡ್ರ್ ಮಾಡಿ ಇಟ್ಕೊಂಡಾಗ ಕೆಲವೊಂದನ್ನು ಈ ರೀತಿ ಇಟ್ಕೊಳ್ತೀನಿ. ಕೆಲವೊಂದು ನೋಡಿ ಅವ ಹೆಸರು ಬರೆದಿರ್ತೀನಿ, ಯಾಕೆಂದರೆ ಎಲ್ಲ ಬೇರುಗಳು ಒಂದೇ ಥರ ಇರುತ್ತೆ. ನಮಗೆ ಒಂದೊಂದು ಸರಿ ಕನ್ಫ್ಯೂಸ್ ಆಗೋದ್ರಿಂದ ನಾನು ಆ ಬೇರು ಮೇಲೆ ಹೆಸರು ಕೂಡ ಬರೆದು ಇಟ್ಟಿರ್ತೀನಿ. ಈ ರೀತಿ ಇರುತ್ತೆ. ಇನ್ನು ಒಂದು ಕೆಲವು ವಸ್ತುಗಳನ್ನ ಅದೇ ರೀತಿ ಇರ್ತವೆ ನೋಡಿ. ಇದು ಈ ರೀತಿ ಕೆಲವೊಂದು ಬೇರುಗಳಿರ್ತವೆ. ಬನ್ನಿ, ಈಗ ಯಾವಕ್ಕಾಗಿ ಏನೇನು ಬೇಕು ಇದಕ್ಕೆ ನಾನು ಮೊದಲೇ ಹೇಳಿದ್ದೀನಿ. ರಾಜ್ಯ ವಶೀಕರಣ, ಜನ ವಶೀಕರಣ, ಧನ ವಶೀಕರಣ, ವೈರಿ ವಶೀಕರಣ, ಇನ್ನು ಸಾಕಷ್ಟು ನಿಮ್ಮ ಸರ್ವ ಕಾರ್ಯ ಸಿದ್ಧಿಗೆಗಾಗಿ ಇಂಥದಕ್ಕೆಲ್ಲ ಇದು ಬೇಕಾಗುತ್ತೆ. ಇದಕ್ಕೆ ಬೇಕಾಗಿರೋ ವಸ್ತುಗಳು ಸಾಕಷ್ಟಿದ್ದಾವೆ. ಅಷ್ಟು ಒಂದು ಹೇಳ್ಕೊತ ಹೋದರೆ ಇಲ್ಲಿ ನನಗೆ ವಿಡಿಯೋ ಲೆಂತ್ ಆಗುತ್ತೆ. ಅದಕ್ಕಾಗಿ ನಾನು ಕೆಲವೊಂದು ಹೇಳ್ತೀನಿ. ಇದಕ್ಕೆಲ್ಲ ಬೇಕಾಗಿರೋ ಅಂಥದ್ದು ಒಳ ಮುಚ್ಕದ ಬೇರು, ಹುತ್ರಾಣಿ ಬೇರು, ಬಿಳಿ ಹೆಕ್ಕೆ ಬೇರು, ಮತ್ತು ಇದು ಒಂದು ಇದನ್ನು ಎಟ್ಟಿ ಬೇರು ಅಂತ ಹೇಳ್ತಾರೆ. ಇದನ್ನು ಎಟ್ಟಿ ಬೇರು ನೋಡಿ, ಇದು ಎಟ್ಟಿ ಬೇರು ಅಂತ ಹೇಳ್ತಾರೆ. ಎಟ್ಟಿ ಬೇರು, ಇನ್ನು ಸಾಕಷ್ಟು ಬರುತ್ತೆ ಬೇರುಗಳು. ಬನ್ನಿ ಬೇರು, ಅಥವಾ ಇನ್ನು ಸಾಕಷ್ಟು ಹೀಗೆ ಬರ್ತವೆ ವೀಕ್ಷಕರು. ಯಾಕೆಂದರೆ ಒಂದೋ ಎರಡೋ ಆದರೆ ನಿಮ್ಗೆ ನಾನು ಹೇಳ್ಬೋದು. ಸಾಕಷ್ಟು ಇದು ಮೂಲಿಕೆಗಳು ಬರೋದ್ರಿಂದ ನಾನು ಇಷ್ಟು ನಿಮಗೆ ಹೇಳೋ ಅಷ್ಟು ನನ್ನ ಜ್ಞಾಪನ ಇರೋಷ್ಟು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ನನಗೆಲ್ಲ ಅದು ನನ್ನ ಜ್ಞಾಪನಕ್ಕೆ ಬರಲ್ಲ. ನಾನು ಕೆಲವೊಂದೆಲ್ಲ ನೀವು ಮೊದಲೇ ಹೇಳ್ದಂಗೆ ಎಲ್ಲ ಪುಡಿ, ಯಾಕೆಂದರೆ ಒಂದೊಂದು ಸಾರಿ ನಾವು ಎಷ್ಟು ಮೂಲಿಕೆಗಳು ಹಾಕಿದ್ರೂ ಅದು ಸಾಲೋದಿಲ್ಲ. ಹಂಗಾಗಿ ಏನು ಮಾಡ್ತೀವಿ, ಎಲ್ಲ ನಾವು ಒಂದನ್ನು ಈ ರೀತಿ ಪುಡಿ ಮಾಡಿಟ್ಕೊಂಡ್ಬಿಟ್ಟಾಗ ನಮಗೆ ಸಾಕಷ್ಟು ಅದನ್ನು ತುಂಬೋದು ಒಳಗಡೆ. ಅದನ್ನು ಓಪನ್ ಮಾಡ್ಕೋಬೇಕು. ಆ ಬಳೆ ಸ್ವಲ್ಪ ಓಪನ್ ಮಾಡಿಕೊಂಡು ಎಷ್ಟು ಜಾಸ್ತಿ ಒಂದು ನಮಗೆ ಎಷ್ಟು ಅಗತ್ಯ ಅಷ್ಟು ಕೂಡ ತುಂಬೋದು. ಈ ಚಿಕ್ಕ ತಾಯ್ತರುಗಳು ಅಂತ ಅಂತಾರೆ, ಅದರೊಳಗೆ ಜಾಸ್ತಿ ಹೈಟಾಗಿ ಹಿಡಿಯೋದಿಲ್ಲ, ಸ್ವಲ್ಪ ಸ್ವಲ್ಪ. ಅದೆಲ್ಲ ಮಾಮೂಲಿಗೆ ಬರೋ ಅಂಥದ್ದು ಅದೆಲ್ಲ. ಇದೆಲ್ಲ ತೋಳಿಗೆ ಹಾಕ್ಕೊಳ್ಳೋ ಅಂಥದ್ದು ಅಥವಾ ಮುಂಗೈಗೆ ಹಾಕ್ಕೊಳ್ಳೋ ಅಂಥದ್ದು. ಈ ಕಡಗ ನೋಡಿ, ಇದು ತೋಳಿಗೆ ಹಾಕ್ಕೊಳ್ಳೋಂಥ ಅದರ ಸೈಜ್ ಮೇಲೆ ಇದು ಬರುತ್ತೆ. ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ, ಅದಕ್ಕಿಂತ ಚಿಕ್ಕ ಸೈಜ್ ಇದೆ. ಮತ್ತು ಇದು ತೋಳಿಗೆ ಎಲ್ಲ ಕೈಗೆ ಹಾಕ್ಕೊಳ್ಳೋ ಅಂಥದ್ದು. ನಿಮಗೆಲ್ಲ ಗೊತ್ತಿರ್ಬೋದು, ಇದು ಕೈಗೆ ಹಾಕ್ಕೊಳ್ಳೋ ಕಡಗ. ಇದು ತೋಳಿಗೆ ಹಾಕ್ಕೊಳ್ಳೋ ಅಂಥದ್ದು. ಅವರು ಇಷ್ಟ ಬಂದಿದ್ದನ್ನ ಅವ್ರನ್ನ ಆ ರೀತಿ ಒಂದು ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಇಂಥದ್ರಲ್ಲಿ
ಆ ಮೂಲಿಕೆಗಳು ಫಸ್ಟು ತರಬೇಕಾದ್ರೆ ನೀವು ಅದಕ್ಕೆಲ್ಲ ಒಂದು ಗುರುಪುಷ್ಯ ನಕ್ಷತ್ರದಲ್ಲಿ ಅಂಥ ಸಮಯದಲ್ಲಿ ಈ ಗಿಡನ ನೀವು ಕೀಳಬೇಕು. ಆ ಬೇರಿಗೆ ನೀವು ಮೊದಲೇನು ಮಾಡಬೇಕು, ಶ್ರೀಗಂಧ ಎಲ್ಲ ಲೇಪನ ಮಾಡಿ ನಂತರ ಅದಕ್ಕೆ ಅರಿಶಿನ ಕೊಂಬಿನಿಂದ ಒಂದು ಲೇಪನ ಮಾಡಿ ಅದ್ರ ಮೇಲೆ ಕುಂಕುಮ ಹಚ್ಚಿ ಇದಕ್ಕೆ ಅಷ್ಟವಿದ್ಯಾರ್ಚನೆ ಎಲ್ಲ ಮಾಡಿಬಿಟ್ಟು ಇದಕ್ಕೆ ನಾನು ಮೊದಲೇ ಹೇಳಿದ್ದೆನಲ್ಲ ಆ ರೀತಿ ಆ ಕಡಗದೊಳಗೆ ಆ ಒಂದು ಏನು ಮೂಲಿಕೆಗಳಿದ್ದಾವೆ ನೋಡಿ, ಆ ಮೂಲಿಕೆಗಳೆಲ್ಲ ನೀವು ಆ ಟೊಳ್ಳು ಏನಿರುತ್ತಲ್ವ ಅದಕ್ಕೆ ತುಂಬಬೇಕು. ಆದ ನಂತರ ಅದನ್ನು ಭರ್ತಿ ಮಾಡಬೇಕು. ಭರ್ತಿ ಮಾಡಾಗಿ ಒಂದು ಒಳ್ಳೆಯ ಸಿದ್ಧಿದಿಂದಲ್ಲಿ ಆ ಖಡ್ಗ ಕೂಡ ಅಷ್ಟೇ ಒಳ್ಳೆ ಸಿದ್ಧಿದಿಂದಲೇ ತರಬೇಕು. ಯಾವತ್ತೋ ತಂದಿಕೊಂಡು ಅದನ್ನು ಮಾಡೋದಲ್ಲ. ನೀವು ತರಬೇಕಾದ್ರೆ ಒಂದು ಒಳ್ಳೆ ದಿನದಲ್ಲಿ ನೋಡಿ ತರಬೇಕಾಗತ್ತೆ. ತರಿಸಿ ಅದು ಒಳ್ಳೆ ರೀತಿಲಿದೆಯಾ ಅಥವಾ ಬೇರೆ ಥರದ್ದೆಲ್ಲ, ಯಾಕಂದರೆ ಅದು ಕೆಲವೊಂದು ತಾಮ್ರಗಳು ಚೆನ್ನಾಗಿರೋದಿಲ್ಲ. ಅದೇ ರೀತಿ ನೋಡಿ ನೀವು ತರಬೇಕು. ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ನೋಡಿ ಒಳ್ಳೆ ತಾಮ್ರ ತಂದಾಗ ನಿಮಗೆ ಅದು ಇನ್ನೂ ಒಳ್ಳೆ ಕಲರ್ ಬರುತ್ತೆ. ಅದನ್ನು ಮಾಡಿಸಿ ತಂದರೆ ಇನ್ನೂ ಒಳ್ಳೆಯದು, ಅಂಗಡಿಯಲ್ಲಿ ಇರೋದಕ್ಕಿಂತ. ಅಥವಾ ಮಾಡಿಸಿ ತರ್ಬೋದು, ಅಥವಾ ನಿಮಗೆ ಯಾರ ಪರಿಚಯ ಚೆನ್ನಾಗಿರೋದು ಕೊಡ್ತಾರೆ ತೊಗೊಂಡು ಕೂಡ ಬರ್ಬೋದು. ಇದೆಲ್ಲ ನಿಮಗೆ ಒಂದು ಅಂಗಡಿಗಳಲ್ಲಿ ಮಾಮೂಲಿ ಅರಿಶಿನ ಕುಂಕುಮ ಏನು ಮಾಡ್ತಾರಲ್ಲ ಅಂಥ ಅಂಗಡಿಗಳಲ್ಲಿ ಸಿಕ್ಕುತ್ತೆ ಇದು. ಇದನ್ನು ಚೆನ್ನಾಗಿ ತೊಳಿಬೇಕು. ಏನು ಅಲ್ಲಿಂದ ಮಾಡಿಸ್ಕೊಂಡು ಬಂದ ತಕ್ಷಣ ಹಾಗೆ ಇಟ್ಕೋಬಾರ್ದು. ಇದನ್ನು ಈ ಕಡ್ಗಗಳು ಹೇಳ್ತಾ ಇದ್ದೀನಿ ನಾನು. ಈ ಕಡ್ಗಗಳನ್ನ ನೋಡಿ ನಾನು ಎಷ್ಟು ನೀಟಾಗಿ ಮಾಡಿ ಇಟ್ಟಿದ್ದೀನಿ. ಇದನ್ನು ನೋಡಿ ಎಷ್ಟು ನೀಟಾಗಿದೆ. ಯಾವುದೇ ರೀತಿ ಕಪ್ಪು ಚುಕ್ಕೆಗಳಿಲ್ಲ ಇದ್ರ ಮೇಲೆ, ಅಷ್ಟು ನೀಟಾಗಿದೆ. ಅದನ್ನು ಒಂದು ಒಳೆ ದಂಡೆ ಹತ್ರ ಹೋಗ್ಬಿಟ್ಟು ಚೆನ್ನಾಗಿ ತೊಳಿಬೇಕು. ಅಂದರೆ ಒಳೆ ಹರಿಯೋ ನೀರು ಹತ್ರ ತೊಳೆದಾಗ ಭಾಳ ಇನ್ನೂ ಎಫೆಕ್ಟ್ ಕೊಡುತ್ತೆ ಅದು. ಅದನ್ನೆಲ್ಲ ತೊಳ್ಕೊಂಡು ಮನೆಗೆ ಬಂದು ಅದರೊಳಗೆ ಈ ಏನು ಬೇರುಗಳನ್ನೆಲ್ಲ ಹೇಳಿದ್ದೀವಲ್ವ ಅದನ್ನು ಅದ್ರೊಳಗೆಲ್ಲ ತುಂಬಬೇಕು. ತುಂಬಿಬಿಟ್ಟು ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಪೂಜೆ ಗೀಜೆ ಎಲ್ಲ ಮಾಡಿ ಅದಕ್ಕೆ ಒಂದು ನೈವೇದ್ಯ ಕೂಡ ಇಟ್ಟು ನಿಮ್ಮ ಅಳತೆಗೆ ನೀವೇನು ಮಾಡ್ಕೊ ಅದನ್ನು ಈ ಒಂದು ಖಡ್ಗಗಳನ್ನ ನಿಮ್ಮ ಒಂದು ಬಲತೋಳಿಗೆ, ಗಂಡು ಮಕ್ಕಳಾದರೆ ಪುರುಷರಾದರೆ ಒಂದು ಬಲತೋಳಿಗೆ, ಹೆಣ್ಣು ಮಕ್ಕಳಾದರೆ ಸ್ತ್ರೀಗಳಾದರೆ ಎಡ ತೋಳಿಗೆ ಇದನ್ನು ಕಟ್ಕೋಬೇಕಾಗುತ್ತೆ. ಅಂದರೆ ಆ ಒಂದು ಕಡಗನ ಹಾಕ್ಕೋಬೇಕಾಗತ್ತೆ. ಇದು ಸರ್ವ ಕಾರ್ಯಗಳನ್ನೂ ಕೂಡ ಮಾಡುತ್ತೆ. ಅಂದರೆ ಇದು ಯಾವ ರೀತಿ ಅಂತಂದರೆ ಕೆಲವೊಂದು ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರುತ್ತೆ. ಕೆಲವರು ಆ ರೀತಿ ಬೆಳ್ಳಿಯಲ್ಲಿ ಮಾಡ್ತಾಕೊಳ್ತಾರೆ, ಇನ್ನು ಕೆಲವರು ಇಲ್ಲ ನಮ್ಮ ತಾಮ್ರದಲ್ಲೇ ಇರಲಿ ಅಂತಾರೆ. ಕೆಲವರು ಈಗೆಲ್ಲ ಸ್ವಲ್ಪ ಫ್ಯಾಷನ್ ಬಂದಿರೋದ್ರಿಂದ ಇಲ್ಲ ಬೆಳ್ಳಿಲೇ, ಇದು ದಪ್ಪ ಇದೆ ಅದಕ್ಕೆ ನಾನು, ಯಾಕೆಂದರೆ ಇದು ತುಂಬಬೇಕಲ್ವ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ದಪ್ಪನೇ ಮಾಡಿಸಿದ್ದೀನಿ ನಾನು. ದಪ್ಪ ರೀತಿಲಿದೆ, ಯಾಕೆ ದಪ್ಪ ಬಂದರೆ ಸ್ವಲ್ಪ ತೂಕ ಆಗುತ್ತೆ ಅಷ್ಟೇ. ಹಾಗಾಗಿ ಇದರೊಳಗೆ ನಾವು ಕೆಲವೊಂದು ಈ ಪೌಡ್ರುಗಳನ್ನ ಚೆನ್ನಾಗಿ ತುಂಬಬೋದು. ಇಲ್ಲಾಂದರೆ ನೋಡಿ ಇದು ಈ ರೀತಿ ಇದ್ದಾಗ ಅದರಲ್ಲಿ ಜಾಸ್ತಿ ತುಂಬಕ್ಕಾಗಲ್ಲ. ಇದರಲ್ಲಿ ಕೂಡ ಜಾಸ್ತಿ ಚೆನ್ನಾಗಿ ತುಂಬೋದು. ಇದರೊಳಗೆ ಓಪನ್ ಮಾಡಿಕೊಂಡ್ರೆ ಅದು ಬೇಕಾದಷ್ಟು ತುಂಬಬೋದು. ಯಾಕೆ ನಾನು ಇಲ್ಲಾಗಲೇ ಒಂದು ತುಂಬಿದ್ದೀನಿ, ನಿಮಗೆ ಕಾಣ್ತಾ ಇಲ್ಲ ಅದು. ಅದರೊಳಗೆ ತುಂಬಿಸ್ಬಿಟ್ಟು ಅದಕ್ಕೆ ಹೀಗೆ ಮೊದಲೇ ಹೇಳಿದಂಥ ಒಂದು ಪೂಜೆ ಎಲ್ಲ ಮಾಡಿಬಿಟ್ಟು ಅದಕ್ಕೆ ನೀವು ಅದನ್ನು ಧಾರಣೆ ಮಾಡಿದಾಗ ನಿಮ್ಮ ಎಲ್ಲ ಕೆಲಸಗಳು ಕೂಡ ಸಕ್ಸಸ್ ಆಗುತ್ತೆ. ಯಾಕೆ ಅಂತಂದರೆ ಅದು ಮೂಲಿಕೆಗಳು ಅಷ್ಟು ಥರ ಹಾಕಿರ್ತೀವಿ. ಮತ್ತು ಅದಕ್ಕಿನ್ನೂ ಕೆಲವೊಂದು ನೀವು ಹಾಕ್ಕೋಬೇಕು ಅಂದರೆ ನಿಮಗೆ ಒರ್ಜಿನಲ್ ಸಿಕ್ಕಿದ್ರೆ ಗೋರೋಜಿನ ಕೂಡ ಹಾಕ್ಕೋಬೋದು. ಯಾಕಂದರೆ ಅದು ವಶೀಕರಣದಲ್ಲೇ ಪ್ರಧಾನವಾಗಿ ಒಂದು ಪಾತ್ರನ ನಿರ್ವಹಿಸುತ್ತೆ ಅದು. ಹಾಗಾಗಿ ನಿಮಗೇನಾದ್ರು ಒರ್ಜಿನಲ್ ಸಿಕ್ಕಿದೆ ಅಂತಂದರೆ ಖಂಡಿತವಾಗ್ಲೂ ಅದು ಕೂಡ ಸ್ವಲ್ಪ ಹಾಕ್ಕೋಬೋದು. ಇನ್ನೂ ಸಾಕಷ್ಟು ಬರುತ್ತೆ. ನಾನು ರಾಜಮೋಹಿ, ಮನ್ಮೋಹಿ ಇವು ಕೂಡ ನಾನು ಹಾಕ್ತೀನಿ. ಯಾಕೆಂದರೆ ಅದು ಮಾಮೂಲಿ ಅದರೊಳಗೆ ಹಿಡಿಯುತ್ತೆ, ಅದು ಚಿಕ್ಕದಾಗಿ ಇರುತ್ತೆ. ಹಾಗಾಗಿ ಅದು ಕೂಡ ನಾನು ಹಾಕ್ತೀನಿ. ರಾಜಮೋಹಿ, ಮನ್ಮೋಹಿ ಅಂತಂದರೆ ಅದರಲ್ಲಿ ಒಂದು 2 ರೀತಿಯಲ್ಲಿ ಬರುತ್ತೆ. ಒಂದು ಒರ್ಜಿನಲ್ ಬರುತ್ತೆ, ಇನ್ನೊಂದು ಕೂಡ ಒರ್ಜಿನಲ್ಲೇ. ಅದರ ಒಂದು ಕೆಲವೊಂದು ಸಮುದ್ರದಲ್ಲಿ ಬೆಳೆಯುವಂಥದ್ದು ಅದು ಒಂದು ಕೆಲವೊಂದು ಇರುತ್ತೆ. ಅದು ತಲೆ ದಪ್ಪ ಬರುತ್ತೆ ಅದಕ್ಕೆ. ಇದು ಒಂದು ಹುಲ್ಲು ರೀತಿ ಬರುತ್ತೆ, ಅದು ಬೇರೆ. ಇನ್ನೊಂದು ಬರೋದು ಅದು ತಲೆ ದಪ್ಪ ಈ ಬೆಂಕಿ ಕಡ್ಡಿ ರೀತಿಲಿ ಬರುತ್ತೆ. ನಾನು ಕೆಲವೊಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಅದನ್ನು ಇವನ್ನೆಲ್ಲ ಹಾಕಿದಾಗ ನಿಮಗೆ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಆಗುತ್ತೆ ನಿಮಗೆ. ಇದನ್ನು ಸಾಕಷ್ಟು ಮಾಡ್ಕೋಬೋದು. ಯಾಕೆ ನನಗೆ ಈಗ ನಿಮಗೆ ಇದನ್ನು ತೋರಿಸ್ತಂಥ ನೋಡಿ ಇದೆಲ್ಲ ಇದು ವರ ಮುಚ್ಚುಗ ಮತ್ತು ಹೆದ್ರು ಹುತ್ರಾಣಿ ಮತ್ತಿನ್ನೂ ಕೆಲವೊಂದು ಮೂಲಿಕೆಗಳಿದ್ದಾವೆ. ಕರಿ ಹುಮ್ಮತ್ತಿ ಈ ರೀತಿ ಎಲ್ಲ ಕೆಲವೊಂದು ಮೂಲಿಕೆಗಳನ್ನೆಲ್ಲ ಸೇರಿಸಿ ನಾನು ಪೌಡ್ರ್ ಮಾಡಿಕ್ಕಿದ್ದೀನಿ. ಕೆಲವು ಇಲ್ದಿರೋ ನೋಡಿ ಈ ರೀತಿ ರೆಡಿ ಇರ್ತವೆ, ಅವನ್ನ ಹಾಕ್ಕೊಳ್ತೀನಿ ನಾನು. ಸ್ವಲ್ಪ ಲಾಸ್ಟಲ್ಲಿ ಹಾಕಿಬಿಟ್ಟು ಕ್ಲೋಸ್ ಮಾಡಬೇಕು ಅಂದಾಗ ಈ ಥರ ಬೇರುಗಳನ್ನ ಹೊರಗಡೆ ತುಂಬಿಸ್ತೀನಿ ನಾನು. ಆ ರೀತಿ ಮಾಡಿ ಇದನ್ನು ನೀವು ಪೂಜೆ ಮಾಡಿ ಒಂದು
ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಯಾವುದಕ್ಕೆ ಆಗಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಮತ್ತು ನೀವು ಆ ಗಿಡಗಳೆಲ್ಲ ಕೀಳ್ಬೇಕಾದ್ರೆ ಅವಕ್ಕೂ ಕೂಡ ಒಂದು ಶುದ್ಧಿ ಮಾಡಿ ಅದಕ್ಕೂ ಕೂಡ ಜೀವ ಕೊಡೋವಂಥ ಮಂತ್ರಗಳು ಹೇಳಿ ನೀವು ಅದನ್ನು ತಂದು ಈ ರೀತಿ ಪ್ರಯೋಗ ಮಾಡಿ ಹಾಕ್ಕೊಂಡಾಗ ನಿಮಗೆಲ್ಲ ಒಂದು ಕಷ್ಟಗಳು ಪರಿಹಾರ ಆಗುತ್ತೆ. ಹಣಕಾಸು ಸಮಸ್ಯೆ ಇರ್ಬೋದು, ವೈರಿ ಸಮಸ್ಯೆ ಇರ್ಬೋದು, ಜನ ವಶೀಕರಣ ಆಗ್ತಾಯಿಲ್ಲ, ನಾವೇನೇ ಮಾತಾಡೋ ಜನಕ್ಕೆ ನಮ್ಗೆ ಕಂಡ್ರೇ ಇಷ್ಟ ಆಗಲ್ಲ, ಮುಖ ನೋಡ್ತಿದ್ದಂಗೆ ನಮ್ಗೆ ಯಾವುದೇ ರೀತಿಯವರು ಸಹಾಯದ ಎಲ್ಲ ಮುಖನೇ ನೋಡೋಕ್ಕೆ ಇಷ್ಟಪಡಲ್ಲ ಅನ್ನೋರು, ಈ ರೀತಿ ಇರೋರು, ಮತ್ತು ಯಾವುದೋ ರಾಜಕೀಯದಲ್ಲಿ ನಾವು ಹೋಗಬೇಕು, ಬೆಳಿಬೇಕು, ಅಲ್ಲಿ ನಮ್ಮ ಒಂದು ಜನರ ವಿಶ್ವಾಸ ನಾವು ಗಳಿಸ್ಬೇಕು ಅಂತ ಇನ್ನೂ ಇರೋರು ಈ ರೀತಿ ಮಾಡಿ ನೀವು ತೋಳಿಗಾದರೆ ಯಾಕೆ ಸಾಮಾನ್ಯ ಕಾಣಲ್ಲ, ಹಾಗಾಗಿ ತೋಳು ಕೂಡ ಹಾಕ್ಕೋಬೋದು. ತಾಮ್ರದ್ದಾದರೆ ಇಲ್ಲ ನಾನು ಬೆಳ್ಳಿದು ಹಾಕ್ಕೊಳ್ತೀವಿ ಅಂದರೆ ಮಾಮೂಲಿ ಈಗೆಲ್ಲ ಅದು ಒಂದು ಟ್ರೆಂಡ್ ಇರೋದ್ರಿಂದ ನೀವು ಮಾಮೂಲಿ ಆ ಬೆಳ್ಳಿಲಿ ಕೂಡ ಮಾಡಿಸಿ ಕೂಡ ಹಾಕ್ಕೋಬೋದು. ಈ ರೀತಿ ಇರುತ್ತೆ ವೀಕ್ಷಕರೇ. ಇದನ್ನು ನೀವು ಒಂದು ಒಳ್ಳೆ ದಿನದಲ್ಲಿ ಮೊದಲೇ ಹೇಳಿದ್ದೀನಿ ಗುರುಪುಷ ನಕ್ಷತ್ರದಲ್ಲಿರೋವಂಥ ಎಲ್ಲ ಇದು ಆ ಮೂಲಿಕೆಗಳೆಲ್ಲ ಶೇಖರಣೆ ಮಾಡಿಟ್ಕೋಬೇಕು. ಇನ್ನೊಂದು ದಿವಸ ನೀವು ಸಿದ್ಧಿಹಿದ್ದಿಸ್ತಲ್ಲಿ ಕೂಡ ಇದನ್ನು ಮಾಡಿ ನೀವು ತೋಳಿಗೆ ಅಥವಾ ನಿಮ್ಮ ಕೈಗೆ ನೀವು ಧಾರಣೆ ಮಾಡ್ಕೋಬೋದು ವೀಕ್ಷಕರೇ. ಇದು ಒಂದು ಅದ್ಭುತವಾದಂಥದ್ದು. ಯಾಕೆ ಇದುವರೆಗೂ ಯಾರು ನಿಮಗೆ ಬಳೆಗಳು ಈ ರೀತಿ ಮಾಡ್ಕೋಬೇಕು, ಕಡ್ಗ ಈ ರೀತಿ ಮಾಡ್ಕೋಬೇಕು ಅಂತ ಹೇಳ್ದವ್ರಿಲ್ಲ ನಿಮಗೆ. ಯಾಕೆಂದರೆ ಎಲ್ಲನೂ ಮುಚ್ಚಿಕೊಳ್ತಾ ಹೋದರೆ ಒಂದು ದಿವಸ ಅದು ಯಾವುದಕ್ಕೂ ಕೆಲಸಕ್ಕೆ ಬರ್ದಂಗೆ ಆಗುತ್ತೆ. ಇದ್ದಾಗಲೇ ಅದನ್ನು ನೂರಾರು ಜನಕ್ಕೆ ಈಗ ಒಂದು 10 ಜನಕ್ಕೆ ನೀವು ನೋಡ್ತೀರ, ನೀವೊಂದು 10 ಜನಕ್ಕೆ ಒಂದು ಶೇರ್ ಮಾಡ್ತೀರ, ಅವ್ರು ಇನ್ನೊಂದು 10 ಜನ, ಇದೇ ರೀತಿ ಸಾವಿರಾರು ಜನಕ್ಕೆ ಇದು ಹೋಗ್ತಾನೆ ಇದ್ದರೆ ಎಷ್ಟೋ ಜನಕ್ಕೆ ಉಪಕಾರ ಆಗುತ್ತೆ. ಇದು ಸಾಮಾನ್ಯ ಎಲ್ಲ ಸಾಧಕರು, ದೊಡ್ಡ ಸಾಧಕರು ಇದನ್ನು ಮಾಡಿ ಕೈಗಿಕ್ಕೊಂಡಿರ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ನಿಮ್ಮ ಕಷ್ಟ ಪರಿಹಾರ ಮಾಡಿದಾಗ ಅವ್ರಿಗೆ ತೊಂದರೆ ಆಗುತ್ತೆ. ಆಗ ಅವ್ರ ದೇಹ ರಕ್ಷಣೆ ಕೂಡ ಇದನ್ನು ಹಾಕ್ಕೊಂಡಿರ್ತಾರೆ. ಇವೆಲ್ಲ ದೇಹ ರಕ್ಷಣೆನೂ ಮತ್ತು ವಶೀಕರಣಕ್ಕೆ ಇವೆಲ್ಲದಕ್ಕೂ ಬರೋ ಅಂಥದ್ದು. ಸರ್ವಜನ ವಶೀಕರಣ ಕೂಡ ಬರುತ್ತೆ. ಅದು ನೋಡಿ, ಶತ್ರುಗಳನ್ನೇ ಮಿತ್ರನಾಗಿ ಮಾಡುತ್ತೆ ಅಂದರೆ ಎಷ್ಟು ಒಂದು ಪವರ್ ಇರುತ್ತಲ್ವ. ಹಾಗಾಗಿ ಒಂದು ಅದ್ಭುತವಾದಂಥ ಒಂದು ಯಂತ್ರಗಳು ಅಂತಲೇ ಹೇಳ್ಬೋದು. ಇದನ್ನು ನೀವು ಸರಿಯಾದ ರೀತಿಲಿ ಮಾಡಿ ಇಟ್ಕೊಳ್ಳಿ ಇದನ್ನು ನೀವು ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಾಧ್ಯ ಆದಷ್ಟು ನಿಮ್ಮ ಸ್ನೇಹಿತರಿಗೋ ನಿಮ್ಮ ನೆಂಟರಿಗೋ ಅವ್ರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ, ಧನ್ಯವಾದಗಳು.